ಓಂ ಶ್ರೀ ಮುಕ್ತಿನಾಗಾಯ ನಮಃ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂತಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯ ಸಂಭ್ರಮ. ಯಾಕೆ ಅಂದರೆ ಯುಗವೇ ಪ್ರಾರಂಭ ಆದಂತಹ ದಿವಸ ಈ ದಿವಸ. ಯುಗಸ್ಯ ಆದಿಹಿ ಯುಗಾದಿ ಅಂತ ಹೇಳಿ ಪ್ರಜಾಪತಿ ಬ್ರಹ್ಮ ತಾನು ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿವಸದಂದು ಸೂರ್ಯೋದಯದಲ್ಲಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿ ಕಾಲಗಣನೆಯನ್ನು ಪ್ರಾರಂಭ ಮಾಡಿದಂತಹ ವಿಶೇಷವಾದ ದಿವಸ ಈ ಯುಗಾದಿ ಹಬ್ಬ. ಹಾಗಾಗಿ ಯುಗಾದಿ ಹಬ್ಬಕ್ಕೆ ಅತ್ಯಂತ ಮಹತ್ತರವಾದಂತಹ ಒಂದು ಸ್ಥಾನ ಇರತಕ್ಕಂಥದ್ದು. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ, ವೈಜ್ಞಾನಿಕವಾಗಿ ಹಿನ್ನೆಲೆ ಇರತಕ್ಕಂತಹ ಆಚರಣೆಗಳು ನಮ್ಮ ಹಬ್ಬಗಳು. ಅದರಲ್ಲೂ ವಿಶೇಷವಾಗಿ ಯುಗಾದಿ ಹಬ್ಬ ಪ್ರಕೃತಿಯೇ ಸ್ವಾಗತಿಸುವಂತಹ ಹಬ್ಬ. ಪ್ರಕೃತಿಯಲ್ಲಿ ಕೂಡ ಹೊಸತನವನ್ನು ಕಾಣುವಂತಹ ಹಬ್ಬ. ಪ್ರಕೃತಿಯೇ ಒಂದು ಹೊಸ ವರ್ಷವನ್ನು ಸ್ವೀಕಾರ ಮಾಡ್ತಿದ್ದೀನಿ ಬಾ ಅಂತ ಹೇಳಿ ಕರೀತಾ ಇರತಕ್ಕಂತಹ ಸ್ವಾಗತವನ್ನು ಕೋರುವಂತಹ ವಿಶೇಷವಾದ ಹಬ್ಬ ಈ ಯುಗಾದಿ ಹಬ್ಬ. ಇಷ್ಟೇನಾ ಯುಗಾದಿ ಹಬ್ಬದ ವಿಶೇಷತೆ? ಭಗವಂತ ಮತ್ಸ್ಯಾವತಾರವನ್ನು ತಾಳಿದಂತಹ ದಿವಸ ಯುಗಾದಿ ಹಬ್ಬ. ಶ್ರೀರಾಮಚಂದ್ರರು ವನವಾಸ ಮುಗಿಸಿ ಪುನಃ ಅಯೋಧ್ಯೆಗೆ ಮರಳಿ ಬಂದಂತಹ ದಿವಸ ಈ ದಿವಸ. ಇನ್ನು ಉತ್ತರ ಭಾರತದಲ್ಲಿ ವಿಕ್ರಮಾದಿತ್ಯ ಶಕೆ ಅಂತ ಪ್ರಾರಂಭವಾದ ದಿವಸವೂ ಇದೇ ದಿವಸ. ಅದೇ ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆ ಪ್ರಾರಂಭವಾದಂತಹ ದಿವಸವೂ ಕೂಡ ಇದೇ ದಿವಸ. ಇನ್ನು ರಾಮರ ಪೂಜೆಗೆ ವಿಶೇಷವಾದ ಮಾಸ ಚೈತ್ರ ಮಾಸ. ಅಷ್ಟೇ ಅಲ್ಲ, ವಸಂತ ನವರಾತ್ರಿ ಅಂತ ಹೇಳಿ ದುರ್ಗಾ ಪೂಜೆಯನ್ನು ಪ್ರಾರಂಭ ಮಾಡುವಂತಹ ದಿವಸದ ಪ್ರಥಮ ದಿವಸ ಈ ದಿವಸ. ಎಷ್ಟೊಂದು ಮಹತ್ವ ಇದೆ ನಮ್ಮ ಒಂದು ಹಬ್ಬಕ್ಕೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ಒಂದು ವಿಶೇಷತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಯುಗಾದಿ ಹಬ್ಬದಲ್ಲಿ ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಅಂತ ಎರಡು ಭಾಗವಾಗಿ ನಾವು ನೋಡ್ತೀವಿ. ನಾವು ಆಚರಣೆ ಮಾಡ್ತಾ ಇರ್ತಕ್ಕಂತಹ ಈ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ. ಅದೇ ಮತ್ತೊಂದು ಮೇಷರಾಶಿಗೆ ಸೂರ್ಯ ಪ್ರವೇಶಿಸುವಂತಹ ವಿಶೇಷವಾದ ಕಾಲ. ರಾಶಿಗಳಲ್ಲೇ ಪ್ರಥಮ ಮೇಷ, ಅದಕ್ಕೆ ಸೂರ್ಯನ ಪ್ರವೇಶ ಆಗುವಂತಹ ದಿವಸವನ್ನು ವಿಷು ಅಂತ ಹೇಳಿ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅದು ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುವಂತಹ ಹಬ್ಬವಾಗಿರುತ್ತೆ. ಅದು ಸೂರ್ಯಚಂದ್ರರು ಸಮನಾಗಿರೋದ್ರಿಂದ ಇದು ಒಳ್ಳೆಯ ಒಂದು ರೀತಿಯ ಸಾಧನೆಗೆ ಅನುಕೂಲಕರವಾಗಿರತಕ್ಕಂತಹ ಕಾಲವು ವಿಷುಕಾಲವಾಗಿರುತ್ತೆ. ಹಾಗಾಗಿ ಅದು ಒಂದು ರೀತಿಯ ಆಚರಣೆ ಯುಗಾದಿ ಹಬ್ಬದ ಮತ್ತೊಂದು ಭಾಗವಾಗಿರುತ್ತೆ. ಇದೆಲ್ಲದರ ಜೊತೆಯಲ್ಲಿ ಈ ಯುಗಾದಿ ಅಂತಂದರೆ ಯುಗಾದಿ ಅಂತಂದರೆ ಜೋಡಿ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ. ಅದು ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಅಂದರೆ ಸುಖ ದುಃಖ ಇರಬಹುದು, ಪಾಪ ಪುಣ್ಯ ಇರಬಹುದು, ಹಗಲು ರಾತ್ರಿ, ಕಷ್ಟ ಸುಖ, ಅಷ್ಟೇ ಅಲ್ಲ ಹುಟ್ಟು ಸಾವು, ಇವೆಲ್ಲವೂ ಜೋಡಿ. ಈ ಜೋಡಿಗಳನ್ನು ಯಾರು ಅನುಭವಿಸ್ತಕ್ಕಂಥದ್ದು? ಗಂಡು ಹೆಣ್ಣು ಎನ್ನುವ ಜೋಡಿ. ಇದೇ ಈ ಬದುಕಿನ ಒಂದು ಮೋಡಿ ಅಂತ ಹೇಳ್ಬೋದು. ಈ ಮೋಡಿಯೇ ಈ ಯುಗಾದಿ ಹಬ್ಬ. ಅಂದರೆ ಯುಗಾದಿ ಹಬ್ಬಕ್ಕೆ ಅಷ್ಟೊಂದು ವಿಶೇಷತೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಈ ಯುಗಾದಿ ಹಬ್ಬದ ದಿವಸದಲ್ಲಿ ನಾವು ಪ್ರತಿಯೊಂದು ಹಬ್ಬಕ್ಕೂ ನಮ್ಮ ಸನಾತನ ಧರ್ಮದಲ್ಲಿ ಇಂಥದ್ದೇ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂತಹ ವಿಶೇಷವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ನಮ್ಮ ಪೂರ್ವಿಕರು. ಹಾಗಾದರೆ ಇವತ್ತು ನಾವು ಸೇವನೆ ಮಾಡ್ತಕ್ಕಂತಹ ಆಹಾರ ಪ್ರಥಮವಾಗಿ ಯಾವುದು? ಬೇವು ಬೆಲ್ಲವನ್ನು ತಿನ್ನುವಂಥದ್ದು. ಈ ಬೇವು ಬೆಲ್ಲ ಅನ್ನುವಂಥದ್ದು ಸಿಹಿ ಕಹಿ ಬದುಕಿನಲ್ಲಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡು, ಜೀವನದಲ್ಲಿ ಎರಡೂ ಇರುತ್ತೆ ಅಂತ ಒಂದು ರೀತಿಯ ತತ್ವವನ್ನು ಕೂಡ ಫಿಲಾಸಫಿಯನ್ನು ಕೂಡ ಹೇಳುವಂತಹ ಒಂದು ಹಬ್ಬವೂ ಕೂಡ ಇದಾಗಿರುತ್ತೆ. ಹೌದು, ಹಾಗಾದರೆ ವೈಜ್ಞಾನಿಕವಾಗಿ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ ಇದೆ. ಯಾಕೆ ವೈಜ್ಞಾನಿಕ? ಈ ಹಬ್ಬದ ದಿವಸ ಯಾವಾಗ ಬರುತ್ತೆ ಅಂತಂದರೆ ಚಳಿಗಾಲ, ಶಿಶಿರ ಋತು ಹೋಗಿ ವಸಂತ ಋತು ಪ್ರಾರಂಭವಾಗುವಂತಹ ಸಂಧಿ ಕಾಲದಲ್ಲಿ ಬರ್ತಕ್ಕಂತಹ ಹಬ್ಬ. ಅಂದರೆ ಚಳಿಗಾಲ ಹೋಗ್ತಾ ಬೇಸಿಗೆ ಕಾಲ ಬರ್ತಾ ಮಧ್ಯದಲ್ಲಿ ಬರುವಂತಹ ಅಂದರೆ ಪ್ರಾರಂಭದ ಹಬ್ಬ ಈ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ದಿವಸದ ಹೊತ್ತಿಗೆ ಏನಾಗಿರುತ್ತೆ? ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಹಳೆಯ ಗಿಡದಲ್ಲಿರ್ತಕ್ಕಂತಹ ಮರಗಿಡಗಳೆಲ್ಲವೂ ಬೋಳಾಗಿರುತ್ತೆ, ಈಗ ಚಿಗುರೋದಕ್ಕೆ ಶುರುವಾಗಿರುತ್ತೆ. ಅದೇ ರೀತಿ ಮನುಷ್ಯನ ಶರೀರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಬರುತ್ತೆ. ಈ ಬದಲಾವಣೆಗಳು ಯಾವುದರ ಮೇಲೆ ತೋರಿಸ್ಕೊಳ್ಳುತ್ತೆ?
ಚರ್ಮದ ಮೇಲೆಯೇ ಪ್ರಪ್ರಥಮವಾಗಿ ತೋರಿಸ್ಕೊಳ್ತಕ್ಕಂಥದ್ದು. ಸುಮ್ಮನೆ ಮಾಮೂಲಿ ಬಿಸಿಲಿಗೆ ಹೋದ್ರೇನೆ ಅಯ್ಯೋ ನಮಗೆ ಸ್ಕಿನ್ ಟ್ಯಾನ್ ಆಗಿಬಿಡ್ತಪ್ಪ ಅಂತ ಹೇಳ್ತಾರಲ್ವ. ಇನ್ನು ಈ ಪ್ರಖರತೆ ಇರತಕ್ಕಂತಹ ಈ ಒಂದು ಬಿಸಿಲಿನಲ್ಲಿ ಆಚೆ ಹೋದರೆ ಏನಾಗುತ್ತೆ, ಚರ್ಮದ ಮೇಲೆ ಅದರ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಚರ್ಮಕ್ಕೆ ಅತ್ಯಂತ ದಿವ್ಯೌಷಧ ಈ ಭೂಮಿ ಮೇಲೆ ಇರತಕ್ಕಂಥದ್ದು ಯಾವುದು ಅಂದರೆ ಕೇವಲ ಬೇವು. ಈ ಬೇವಿಗೆ ಅತ್ಯಂತ ಮಹತ್ವ ಇದೆ. ಈ ಬೇವಿನಲ್ಲಿ ಅಂಥದ್ದೇನಿದೆ ಅಂದರೆ ಜೀವಸತ್ವಗಳ ಆಗರ ಇದು. ಈ ಜೀವಸತ್ವಗಳು ಈ ಬೇವಿಗೆ ಹೇಗೆ ಬಂತು ಅಂದರೆ ನೋಡಿ, ಅದಕ್ಕೂ ಒಂದು ವಿಶೇಷತೆ ಇದೆ. ಇದು ಕೂಡ ನಾವು ವೈಜ್ಞಾನಿಕವಾಗಿ ಕೂಡ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ನಾವು ಇದನ್ನು ಯೋಚನೆ ಮಾಡಬಹುದಾಗಿದೆ. ಈ ಬೇವು ಅನ್ನುವಂಥದ್ದು ಸೂರ್ಯನಿಂದ ತನ್ನೆಲ್ಲ ಶಕ್ತಿಯನ್ನು, ಸೂರ್ಯನ ಶಕ್ತಿಯನ್ನು ತಾನು ಸಂಗ್ರಹವನ್ನು ಮಾಡಿಕೊಂಡು ಅದನ್ನು ನಮಗೆ ಕೊಡ್ತಕ್ಕಂಥದ್ದು. ವನಸ್ಪತಿಗಳೇ ಹಾಗೆ, ಎಲ್ಲ ವನಸ್ಪತಿಗಳು ಕೂಡ ಸೂರ್ಯನಲ್ಲಿರ್ತಕ್ಕಂತಹ ಶಕ್ತಿಯನ್ನು ತಾವು ತೆಗೆದುಕೊಂಡು ಸ್ವೀಕಾರ ಮಾಡಿ ಅದರಿಂದ ಮನುಷ್ಯನಿಗೆ, ಮನುಕುಲಕ್ಕೆ ಒಂದು ಸಸ್ಯದ ಆಹಾರವಾಗಿ ಅದನ್ನು ಕೊಡ್ತಾ ಬಂದಿರತಕ್ಕಂಥದ್ದು. ಆದರೆ ಈ ಬೇವಿನಲ್ಲಿ ಅಂಥ ವಿಶೇಷತೆ ಏನಿದೆ ಅಂತಂದರೆ, ಈ ಬೇವಿನ ಮರಕ್ಕೆ ನಾವು ಹೇಳುವಂಥದ್ದು ಅಂದರೆ ಬೇವಿಗೆ ಒಂದು ನಕ್ಷತ್ರ ಅಂತ ಹೇಳುವಾಗ ಉತ್ತರಾಭಾದ್ರ ನಕ್ಷತ್ರವಾಗಿರುತ್ತೆ. ಅದೇ ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯನಾಗಿರ್ತಾನೆ, ಒಡೆಯನೇ ಆಗಿರ್ತಾನೆ. ಮತ್ತು ಬೇವಿಗೂ ಮತ್ತು ಸೂರ್ಯನಿಗೂ ಒಂದು ನಿಕಟವಾದ ಸಂಬಂಧ ಇರತಕ್ಕಂಥದ್ದು. ಹಾಗಾಗಿ ಬೇವೇನು ಮಾಡುತ್ತೆ, ತನ್ನ ಒಡೆಯನಿಂದ ಮತ್ತಷ್ಟು ಹೆಚ್ಚು ಎಲ್ಲ ಜೀವಸತ್ವಗಳನ್ನು, ಎಲ್ಲ ಶಕ್ತಿಯನ್ನು ಕೂಡ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿಯನ್ನೆಲ್ಲ ತೆಗೆದುಕೊಂಡು ಸಂಗ್ರಹವನ್ನು ಮಾಡಿಕೊಂಡಿರುತ್ತೆ. ಹಾಗಾಗಿ ಬೇವಿನಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ ಸಮೃದ್ಧವಾಗಿರುತ್ತೆ. ಇದು ವೈಜ್ಞಾನಿಕವಾಗಿ ಯೋಚನೆ ಮಾಡುವಾಗ ನಮಗೆ ಕಂಡು ಬರ್ತಕ್ಕಂಥದ್ದು. ಮತ್ತಷ್ಟು ವಿಶೇಷ ಏನು ಅಂದರೆ ಕ್ವಿನೈನಂತಹ ಅಂಶ ನಮಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು ಬೇವಿನಲ್ಲಿ. ಅಷ್ಟೇ ಅಲ್ಲ, ವಿಶೇಷವಾಗಿ ಹೆಚ್ಚು ಹೆಚ್ಚು ಪ್ರೋಟೀನ್ ಪಾಶ್ಚಿಮಾತ್ಯ ವಿಜ್ಞಾನಿಗಳೆಲ್ಲ ಕಂಡುಹಿಡಿದಿದ್ದಾರೆ. ಈ ಭೂಮಿ ಮೇಲೆ ಇರ್ತಕ್ಕಂತಹ ಸಸ್ಯಕುಲದಲ್ಲಿಯೇ, ಸಸ್ಯ ವರ್ಗದಲ್ಲಿಯೇ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರತಕ್ಕಂಥ ಸಸ್ಯ ಅಂದರೆ ಅದು ಬೇವು ಅಂತ ಹೇಳಿದ್ದಾರೆ. ಅಂದರೆ ಬೇವಿನಲ್ಲಿ ಏನೆಲ್ಲ ಇದೆ, ಇಷ್ಟೇ ಅಲ್ಲ, ಚರ್ಮವನ್ನು ರಕ್ಷಣೆಗೆ ಮಾಡೋದಕ್ಕೆ ಬೇಕಾಗ್ತಕ್ಕಂತಹ ಗಂಧಕದ ಅಂಶ ಅಂದರೆ ಸಲ್ಫರ್ ಅಂತ ಏನು ಹೇಳ್ತೀವಿ, ಅದು ಕೂಡ ನಮಗೆ ಹೆಚ್ಚಾಗಿ ಬೇವಿನಲ್ಲಿಯೇ ಸಿಕ್ಕುವಂತೆ ಇದೆ. ಎಷ್ಟೆಲ್ಲ ಮಹತ್ವವನ್ನು ಹೊಂದಿರತಕ್ಕಂತಹ ಈ ಬೇವನ್ನು ನಾವು ಯಾವತ್ತು ತಿನ್ನಬೇಕು, ಯುಗಾದಿ ಹಬ್ಬದ ದಿವಸ ತಿನ್ನಬೇಕು. ಯಾಕೆ ಅಂದರೆ ವಸಂತ ಋತುವಿನ ಪ್ರಥಮ ದಿವಸವಾಗಿರ್ತಕ್ಕಂಥ ಈ ದಿವಸದಲ್ಲಿ ಏನಾಗತ್ತೆ, ಬಿಸಿಲಿನ ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಿಸಿಲನ್ನು ತಡೆಯುವಂತಹ ಶಕ್ತಿ ಬೇವು ಶರೀರಕ್ಕೆ ಕೊಡುತ್ತೆ. ಚರ್ಮದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ಬೇವು ನಿವಾರಣೆ ಮಾಡುತ್ತೆ. ಯಾರು ಈ ವಸಂತ ಕಾಲದಲ್ಲಿ 30 ದಿವಸಗಳ ಕಾಲ ಬೇವಿನ ಎಲೆಯನ್ನು ತಿಂತಾರೆ, ಅವರಿಗೆ ಮುಂದಿನ ವರ್ಷ ಯುಗಾದಿಯ ಹಬ್ಬದ ದಿವಸದವರೆಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ನಮ್ಮ ಋಷಿಮುನಿಗಳು ನಮಗೆ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥದ್ದು. ಎಷ್ಟು ಸುಲಭವಾಗಿ ಆರೋಗ್ಯವನ್ನು ಸಂಪಾದನೆ ಮಾಡ್ಬೋದು ರೀ. ನಮ್ಮ ಹಬ್ಬದ ವೈಶಿಷ್ಟ್ಯ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಬೇವು ಬೆಲ್ಲ ಕೊಟ್ಟರೆ ಬೇವೆಲ್ಲ ಪಕ್ಕ ಕಾರಿಸ್ಬಿಟ್ಟು ಬೆಲ್ಲವನ್ನು ಬಾಯಿಗೆ ಹಾಕೊಳ್ಳೋ, ನಮಗೆ ಜೀವನ ಬರೀ ಸಿಹಿಯಾಗಿರಲಪ್ಪ, ಬೇವೇ ಬೇಡ ಅಂತ. ಬೇವು ಬೆಲ್ಲ ಕೊಡುವುದರ ಅರ್ಥ ಆರೋಗ್ಯದ ದೃಷ್ಟಿಯಿಂದ. ಮತ್ತು ನಾವಿದನ್ನು ತಿನ್ನಬೇಕಾದ್ರೆ ನಾವು ಹೇಳ್ಕೊಳ್ತಕ್ಕಂತಹ ಶ್ಲೋಕವಾದರೂ ಏನು, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದರೆ ವಜ್ರದಷ್ಟು ಗಟ್ಟಿಯಾಗಿರ್ತಕ್ಕಂತಹ ಆರೋಗ್ಯವನ್ನು, ಆಯಸ್ಸನ್ನು, ಸದೃಢವಾಗಿರ್ತಕ್ಕಂತಹ ಶರೀರವನ್ನು ಕೊಟ್ಟು ನಮಗೆ ಸರ್ವ ಅರಿಷ್ಟಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡು ಅಂತ ಹೇಳಿ, ನಿಂಬಕ ಅಂತಂದರೆ ನಿಂಬೆಹಣ್ಣಲ್ಲಪ್ಪ. ನಿಂಬಕ ಅಂದರೆ ಸಂಸ್ಕೃತದಲ್ಲಿ ನಿಂಬಕ ಅಂದರೆ ಬೇವು ಅಂತ ಅರ್ಥ. ಈ ಬೇವಿನ ಎಲೆಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ನಾವು ಈ ದಿವಸ ಈ ಒಂದು ಬೇವು ಬೆಲ್ಲವನ್ನು ತಿನ್ನುವಂತಹ ಒಂದು ಅಭ್ಯಾಸ ನಮ್ಮ ಪೂರ್ವಿಕರು ನಮಗೆ ಮಾಡಿಸಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಅರ್ಥಗಳಿರುತ್ತೆ, ಸಾಕಷ್ಟು ವಿಚಾರಧಾರೆಗಳಿರುತ್ತೆ. ಕಿಂಚಿತ್ ಒಂದು ಸಣ್ಣ ಪುಟ್ಟದಷ್ಟಾದರೂ ಕೂಡ ನಾವು ಅರ್ಥೈಸಿಕೊಂಡಾಗ ನಮಗೆ ಹಬ್ಬ ಮಾಡೋದಕ್ಕೆ ತುಂಬ ಸಂತೋಷ, ಸಂಭ್ರಮ ಇರುತ್ತೆ. ಇಷ್ಟೇ ಅಲ್ಲ, ಈ ದಿವಸ 3 ವಜ್ರಗಳು ಅಂತ ಕರೆಸ್ಕೊಳ್ತಕ್ಕಂತಹದ್ರಲ್ಲಿ ಒಂದು ಆಗಿರುತ್ತೆ, ಒಂದು ಮುಹೂರ್ತ ಯುಗಾದಿ ಹಬ್ಬವಾಗಿರುತ್ತೆ.
ಯಾವುದೇ ಹೊಸ ಕೆಲಸವನ್ನು ನೀವು ಪ್ರಾರಂಭ ಮಾಡಬೇಕಾದ್ರೆ ಯುಗಾದಿ ಹಬ್ಬದ ದಿವಸ ಮಾಡಿ, ಅದು ಯಶಸ್ಸಾಗತ್ತೆ. ಯಾವುದೇ ನೀವು ಯಾವ ಅಗ್ರಿಮೆಂಟ್ಗಳಿಗೆ ನೀವು ಸಹಿ ಮಾಡಬೇಕು ಅಂದರೆ ಈ ದಿವಸ ಸಹಿ ಮಾಡಿ, ಅದು ನಿಮ್ಮನ್ನು ಯಶಸ್ಸಿನತ್ತ ಕರ್ಕೊಂಡು ಹೋಗುತ್ತೆ. ಯಾವುದೇ ಮನೆಯ ಗೃಹ ಪ್ರವೇಶ ಮಾಡಬೇಕು, ಈ ದಿವಸ ಮಾಡಿ ಆ ಮನೆಯಲ್ಲಿ ನೀವು ಸುಖ ಸಮೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಯಾರಾದರೂ ಕೂಡ ಗುದ್ದಲಿ ಪೂಜೆ ಮಾಡಬೇಕು ಅಂತ ಇದ್ದರೆ ಈ ದಿವಸದಲ್ಲಿ ಮಾಡಿ, ನಿಮ್ಮ ಮನೆ ಶೀಘ್ರವಾಗಿ ಮುಗಿಯುತ್ತೆ. ಎಷ್ಟಿದೆ ನಮ್ಮ ಒಂದು ಹಬ್ಬಕ್ಕೆ ನೋಡಿ, ಅಂತಹ ವಿಶೇಷವಾದ ದಿವಸ ಈ ಯುಗಾದಿ ಹಬ್ಬದ ದಿವಸ. ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯ, ಆಯಸ್ಸು, ಸಂತೋಷ, ಸಂತೃಪ್ತಿ ಎಲ್ಲವನ್ನು ಕೂಡ, ಸಂಪತ್ತು ಎಲ್ಲವನ್ನು ಕೂಡ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.